ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿರುತ್ತೆ. ಇವೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಬೇಕು ಶೀಘ್ರಗತಿಯಲ್ಲಿ ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಪ್ರತಿ ಒಂದು ಸಂಚಿಕೆಯಲ್ಲಿ ಕೂಡ ನಮಗೆ ಅದ್ಭುತವಾಗಿರುವಂಥ ರೆಮಿಡಿಗಳಾಗಿರ್ಬೋದು, ಸೊಲ್ಯೂಷನ್ಸ್ನ ನೀಡ್ತಾ ಬಂದಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೆಲ್ಲೋ ಒಂದು ಕಡೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅಥವಾ ಸಕ್ಸಸ್ ಕಾಣಬೇಕು ಅಂತ ಇರುವಂಥ ಜಾಬ್ಗಳನ್ನ ಬಿಟ್ಟು ಸಾಕಷ್ಟು ಜನ ಈ ಬಿಸ್ನೆಸ್ ಮೊರೆ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಮಾಡುವಾಗ ಇನಿಷಿಯಲಿ ಚೆನ್ನಾಗಿರುತ್ತೆ, ಅಥವಾ ಆಮೇಲೆ ಇನ್ ಬಿಟ್ವೀನ್ ಬ್ರೇಕ್ ಆಗುತ್ತೆ, ಅಥವಾ ಇನ್ನು ಕೆಲವರಿಗೆ ಸ್ಟಾರ್ಟಪ್ನಲ್ಲೇ ಲಾಸ್ಗಳನ್ನ ಕಾಣ್ತಾ ಇರ್ತಾರೆ. ಸೊ ಈ ಬಿಸ್ನೆಸ್ ಆಯಿತು, ಮತ್ತೊಂದು ರಿಯಲ್ ಎಸ್ಟೇಟ್ ಆಯಿತು, ಶಾಪ್ ಓಪನ್ ಮಾಡಿದ್ವಿ, ಇನ್ನೇನೋ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಎಲ್ಲದರಲ್ಲೂ ಕೂಡ ಈ ಒಂದು ಲಾಸ್ನ ಕಾಣ್ತಿರ್ತಾರೆ. ಯಾಕಾದರೂ ಈ ಫೀಲ್ಡ್ನ ಆಯ್ಕೆ ಮಾಡಿಕೊಂಡು ಅಂತ ಕೂಡ ಬೇಜಾರುಗೊಳಗೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಬಿಸ್ನೆಸ್ ಮಾಡೋಣ, ಬಿಕಾಸ್ ಯಾರಾದರೂ ಮಾಡಿ ಚೆನ್ನಾಗಾದಾಗ ನಾನು ಇದನ್ನು ಮಾಡಿದ್ರೆ ಸಕ್ಸಸ್ ಕಾಣ್ತೀನಿ ಅನ್ನೋ ಒಂದು ಆಸೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಬಿಸ್ನೆಸ್ ಮಾಡುವಾಗ ಅಥವಾ ನೆಕ್ಸ್ಟ್ ಸ್ಟಾರ್ಟಪ್ ಮಾಡುವಾಗ ಇದೇ ರೀತಿ ಕೈ ಸುಟ್ಕೊಳ್ಬಾರ್ದು ಅಂತಂದರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗತ್ತೆ? ಬಿಕಾಸ್ ಇಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಆದರೂ ಕೂಡ ನಾವು ಏನು ತಪ್ಪುಗಳನ್ನ ಮಾಡಿರ್ತೀವಿ. ದಯವಿಟ್ಟು ಇದಕ್ಕೊಂದು ರೆಮಿಡಿ ತಿಳಿಸ್ಕೊಡಿ ಗುರುಗಳೇ. ಗುಡ್. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದ್ಭುತವಾದ ಪ್ರಶ್ನೆ ಇದು. ಯಾಕೆಂದರೆ ತುಂಬ ಜನ ಕೈ ಸುಟ್ಕೊಂಡಿರ್ತಾರೆ. ಮತ್ತು ಹಾಗಾಗಬಾರ್ದು ಅನ್ನೋದೇ ಆದರೆ, ಮೊದಲಿಗೆ ನಾವು ಕೆಲವೊಂದು ಒಂದು ಕಾಲೇಜ್ಗೆ ಹೋಗಬೇಕಾದ್ರೆ, ಒಂದು ಸ್ಕೂಲ್ಗೆ ಹೋಗಬೇಕಾದ್ರೆ, ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಯಾವ ರೀತಿ ತಯಾರಿ ಆಗ್ತೀರಿ, ರೆಡಿ ಆಗ್ತೀರಿ, ಹಾಗೆಯೇ ಈ ಬಿಸ್ನೆಸ್ ನೀವು ರೆಡಿ ಆಗಬೇಕು. ಅದೊಂದು ರೂಲ್ ಇದೆ ಆ ತರಹದ್ದು. ಅಂತಂದರೆ ಒಂದನೇದು, ನೀವು ಹಣವನ್ನು ಪಡೆದುಕೊಳ್ಬೇಕು ಅಂತಂದರೆ ಬಿಸ್ನೆಸ್ಸಿಂದ ನೀವು ಆ ಬಿಸ್ನೆಸ್ಗೆ ಹಣವನ್ನು ಹೂಡಿಕೆ ಮಾಡಬೇಕು. ಇದು ನಿಮಗೆ ನೆನಪಿರಲಿ. ಯಾವ ಬಿಸ್ನೆಸ್ಸು, ನಿಮ್ಮ ಕೆಪಾಸಿಟಿ ಎಷ್ಟು, ಏನು ಮಾಡಬೇಕು ಅನ್ನೋದನ್ನು ಅದರ ಬಗ್ಗೆ ಆಳವಾದ ಅಧ್ಯಯನ ನಡೆದಿರಬೇಕು. ನಾನು ಯಾವುದು ಮಾಡ್ತೀನಿ, ನನಗೆ ಯಾವುದು ಶೂಟ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ನನಗೆ ಇದೆಯಾ ಅದರಲ್ಲಿ ಅನ್ನೋದನ್ನು 10 ಬಾರಿ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 10 ಜನರನ್ನು ಭೇಟಿಯಾಗಿ ತಿಳಿದುಕೊಳ್ಳಲೇಬೇಕು. ನಾನು ರೆಮಿಡಿ ಹೇಳ್ತೀನಿ ಮತ್ತು ಹೇಳ್ತೀನಿ, ಇದು ಸ್ವಲ್ಪ ನಿಮಗೆ ಗೊತ್ತಿರಬೇಕು. 10 ಜನರನ್ನ ಭೇಟಿಯಾಗಿ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲೇಬೇಕು. ಆಗಿರ್ತಕ್ಕಂಥವ್ರನ್ನ 10 ಜನರನ್ನ ಭೇಟಿಯಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ತುಂಬ ಚೆನ್ನಾಗಿ ನಿಮ್ಮಲ್ಲಿರ್ತಕ್ಕಂಥ ಐಡಿಯಾಲಜಿಯನ್ನು ಬೆಳೆಸ್ಕೊಂಡಿರಬೇಕು. ಇದು ಆದ ನಂತರ ಯಾವುದಕ್ಕಾದರೂ ಅಷ್ಟೇ ಒಂದು ಬಿಸ್ನೆಸ್ಸಿಂದ ನಮಗೆ ಹಣ ಬರಬೇಕಾದ್ರೆ ಆ ಒಂದು ಬಿಸ್ನೆಸ್ಗೆ ನಾವು ಹಣವನ್ನು ಹೂಡಿಕೆ ಮಾಡಲೇಬೇಕು. ಮಾಡಿದ್ದಾದಮೇಲೆ ನಮಗೆ ಹಣ ಬರೋದು, ಇದು ನಮ್ಗೆ ನೆನಪಿದೆ. ಒಂದನೇದು. ಎರಡನೇದು, ಆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಅಂತ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ತಂಡವನ್ನು ರಚನೆ ಮಾಡ್ಕೋಬೇಕು. ಒಂದು ಮೇಲ್ಛಾವಣಿ ಹಾಕಬೇಕಾದ್ರೆ 4 ಪಿಲ್ಲರ್ ಬೇಕು. ಯಾವ ರೀತಿ 4 ಪಿಲ್ಲರ್ ಮೇಲೆ ಮೇಲ್ಛಾವಣಿ ನಿಂತಿರುತ್ತೋ ಹಾಗೆಯೇ ಈ ಒಂದು ಬಿಸ್ನೆಸ್ ಫೀಲ್ಡು ಕೂಡ ನಿಮಗೆ ಉತ್ತಮರಾಗಿರಬೇಕು, ನಿಮಗೆ ಅನುಕೂಲವಾಗಿರ್ತಕ್ಕಂಥವ್ರು ಇರಬೇಕು. ಪ್ರತಿಕೂಲ ಆಗಬಾರ್ದು, ಅಂಥವರನ್ನೇ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ಕೂಡ ನೀವು ಫೇಲ್ ಆಗಬಾರ್ದು. ಒಂದು ಅಷ್ಟು ದಿನಗಳು ತೆಗೆದುಕೊಂಡರೂ ಪರವಾಗಿಲ್ಲ, ಅಂತಹ ನಾಜೂಕು ನಾಣ್ಯತೆಯಿಂದ ಇರ್ತಕ್ಕಂಥವ್ರು ಅಂತಂದರೆ ಸ್ನೇಹಿತರು. ನೀವು ಹೇಳ್ದಂಗೆ ಕೇಳಬೇಕು, ಆಗಿರಬೇಕು. ನಿಮ್ಮ ಗೈಡೆನ್ಸ್ ಹೇಗಿರುತ್ತೆ ಅಂತಂದರೆ ನೀವೇನು ಹೇಳಿದ್ರೆ ಅವಾಗ ಕೇಳ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಅಂಥವರನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಎಷ್ಟು ಜನ ಬೇಕು ಅನ್ನೋದನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡು ಉತ್ತಮವಾಗಿರ್ತಕ್ಕ ತಂಡವನ್ನು ರಚನೆ ಮಾಡ್ಕೋಬೇಕು. ಇನ್ನು ವೆರಿ ಇಂಪಾರ್ಟೆಂಟ್, ಮೂರನೇದು ಬಹಳ ಮುಖ್ಯವಾಗಿರ್ತಕ್ಕ ಘಟ್ಟ ಅಂತಂದರೆ, ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಬೇಕಾದ್ರೂ ಕೂಡ 999 ಇದು ಪೂರ್ಣ ಸಂಖ್ಯೆ, ವಿಶ್ವ ಸಂಖ್ಯೆ, ಬ್ರಹ್ಮ ಸಂಖ್ಯೆ, ದೈವಿಕ ಸಂಖ್ಯೆ. ಈ ಒಂದು 999 ಈ ದೊಡ್ಡ ಮಟ್ಟದ ಅಂತಂದಾಗ ನಾನು ಕೆಲವರು ಸಜೆಸ್ಟ್ ಮಾಡ್ತೀನಿ. ನನ್ನ ಹತ್ರ ಬರ್ತಕ್ಕಂಥ ಬಿಲ್ಡರ್ಗಳಿಗೆ ಬಹಳ ಈ ಕಡೆವರೆಗೆ ಆ ಕಡೆ 2 ಕಡೆ ನಾನು ಜೋಡಿಸ್ತಿರ್ತೇನೆ. ನನಗೆ ಸೇಲ್ ಆಗ್ತಿಲ್ಲ ಗುರುಗಳೇ, ಯಾರಿಗೋ ಹೇಳೋದನ್ನು ಮಾಡಿಸ್ಬಲ್ಲೆ, ಆಮೇಲೆ ಇನ್ಯಾರಿಗೋ ಏನೋ ಬೇಕು ಅದನ್ನು ನಾನು ಕೊಡಿಸಬಲ್ಲೆ. ಈ ಥರದ್ದು ನನ್ನ ಸುತ್ತ ಇರೋದ್ರಿಂದ ಅದನ್ನು ನಾನು ಮಾಡ್ತಿರ್ತೀನಿ. ಅದಕ್ಕೆ 999 ನಾನು ಆಪ್ಷನ್ ಕೊಡ್ತೀನಿ ಅವರಿಗೆ. ನನ್ನ ಹತ್ರ ಬರಬೇಕಾದ್ರೂ ಮಾತಾಡಿದಾದ್ಮೇಲೆ 9 ಡೇಸ್ ಬಿಟ್ಟು ಬಾ, 9 ಡೇಸ್ ಕರೆಕ್ಟಾಗಿ ಬಾ. ಕೆಲವರಿಗೆ ಮಾರ್ಗದರ್ಶನ ಮಾಡ್ತಾನೆ, 27ಗೆ ನನ್ನ ಹತ್ರ ಬಾ ಈ ಬಿಸ್ನೆಸ್ ಅಂತಂದರೆ ಕರೆಕ್ಟಾಗಿ ನಾನು ಅದನ್ನು ಹೇಳಿನೇ ಮಾಡಿಸಿ ನನ್ನ ಸುತ್ತ ಇರೋ ಸುಮಾರು ವರ್ಷಾನ ಘಟನೆ ನನ್ನ ಜೊತೆಗೆ ಇರ್ತಕ್ಕಂಥ ಇವೆಲ್ಲ ನಾನು ಮಾರ್ಗದರ್ಶನ ಮಾಡ್ತಾನೆ ಬರ್ತೀನಿ. ಹಾಗೆಯೇ 999 ಅನ್ನೋದು ಇದೆಯಲ್ಲ, ನೀನು ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ಸನ್ನು ಕಟ್ಟಿಕೊಳ್ಬೇಕು ಅಂತ ನಿನ್ನದಾಗಿರತಕ್ಕಂತಹ ಭವ್ಯ ಬದುಕನ್ನು ಬದುಕಬೇಕು ಅಂತಂದರೆ ಬಹುಶಃ ಆ 999 ದಿನಗಳು ನೀನು ಸಕ್ಸಸ್ ಆಗಿ ಎಣಗಾಡಲೇಬೇಕಾಗತ್ತೆ. ಯಾಕಂದರೆ ನಿನಗೆ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇಲ್ಲೊಂದು ಸೀಕ್ರೆಟ್ ಇದೆ. ಸಣ್ಣ ಮಟ್ಟದ ಬಿಸ್ನೆಸ್ ಮಾಡಿದ್ರೂ ಕೂಡ 999 ಅಂದರೆ ಅಷ್ಟು ನೋಟುಗಳನ್ನು ನೀವು 10 ರೂಪೀಸ್ ನೋಟ್ ಆಗಿರ್ಬೋದು ಅಥವಾ 100 ರೂಪೀಸ್ ನೋಟ್ ಆಗಿರ್ಬೋದು, ಎಷ್ಟಾದರೂ ಸರಿಯೇ ಅಲ್ಲಿಗೆ 999 ಅನ್ನೋಷ್ಟು ನೋಟುಗಳನ್ನು 999 ನೋಟುಗಳು ಒಂದು ಬಂಡಲ್ ನಿಮ್ಮ ಹತ್ರ ಇರಬೇಕು.
ಅದಕ್ಕೆ ಕರೆಕ್ಟಾಗಿ ನೀವು ಆ ರಬ್ಬರ್ ಹಾಕ್ತಿರಲ್ಲ, ಆ ರಬ್ಬರ್ ಹಾಕಬಾರ್ದಿಲ್ಲಿ. ಆ ರಬ್ಬರ್ ಹಾಕದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಗೆ ಇಷ್ಟಪಡ್ತಕ್ಕಂತಂದರೆ ಅದು ವಿಶೇಷವಾಗಿ ಆ ಕೆಂಪು ದಾರದಲ್ಲಿ ಕಟ್ತಕ್ಕಂಥದ್ದು. ಕೆಂಪು ದಾರದಲ್ಲಿ ಪೂರ್ಣವಾಗಿ ಅದನ್ನು ಕಟ್ತಕ್ಕಂತಂದರೆ 99 ಲೈನ್ಗಳು ಬರಬೇಕು. 99 ಎಸ್, ಇನ್ನು 999 ಲೈನ್ಗಳು ಬಂತು. ಪರಮಾಶ್ಚರ್ಯ, ಪರಮಾದ್ಭುತ ಇದು. ಇದನ್ನು ಇವರು ನಾನು ಈ ಬಿಸ್ನೆಸ್ ಮಾಡ್ತೀನಿ ತಾಯಿ, ನನಗೆ ಈಗೇನಿದೆಯೋ ನೀವು ನನ್ನ ಈ ರೀತಿ ಏನು ಬಂದಿದ್ದೀನೋ ಪೂರ್ಣವಾಗಿ ನೀನು ಮತ್ತು ಬಂದು ಸೇರ್ತಾ ಬರಬೇಕು ಅನ್ನೋದನ್ನು ಈ ರಕ್ತಚಂದನದೊಂದು ಡಬ್ಬಿ ಬರುತ್ತೆ, ಪೂರ್ಣವಾಗಿ ಪೌಡ್ರದು. ಆ ಪೌಡ್ರಲ್ಲಿ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಈ ಬಂಡಲ್ ಇಡಬೇಕು. ಇಟ್ಟುಬಿಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡೇ ಅದರ ಬಗ್ಗೆ ಯೋಚನೆ ಮಾಡಬೇಕು. ಪ್ರತಿನಿತ್ಯ ಅದನ್ನು ನಮಸ್ಕಾರ ಮಾಡಿಕೊಂಡೇ ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ನೀವು ಮಾತಾಡ್ತಕ್ಕಂಥ ಕಮ್ಯುನಿಕೇಷನನ್ನು ನೀವು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ನೀವು ಯಾರ ಜೊತೆಗೆ ಆಗಿರಲಿ ಅವನು ಸ್ವಲ್ಪ ಬೇಜವಾಬ್ದಾರಿತನ ತೋರಿಸಿದ್ರು ಕೂಡ ನಿನ್ನ ಮತ್ತು ಅವನ ಮಧ್ಯೆ ಕಮ್ಯುನಿಕೇಷನ್ ಪೂರ ಆಗಬಾರ್ದಿಲ್ಲಿ. ನಿಮ್ಮ ಕಮ್ಯುನಿಕೇಷನ್ ರಿಚ್ ಆಗಿ ಡೇ ಬೈ ಡೇ ನಿಮ್ಮ ಗೋಲ್ ಕಡೆ ಸೆಟ್ ಮಾಡ್ಕೊಂಡು ಮೂವ್ ಆಗ್ತಾನೇ ಇರಬೇಕು. ನೀವು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕು, ಹೋಗ್ತಾ ಇರಬೇಕು. ಯಾವ ಬಿಸ್ನೆಸ್ ಆಗಿದ್ದರೂ ಸರಿಯೇ ಇದರಲ್ಲಿ ಒಂದು ನೋಟು ಕೂಡ ತೆಗಿಬಾರ್ದು ನೀವು. ಎಷ್ಟೇ ಕಷ್ಟ ಬಂದು ಇದನ್ನು ತೆಗೆಯೋ ಹಾಗಿಲ್ಲ ನೀವು. ಇದು ನಿಮ್ಮ ಸಿರಿವಂತದ ಪೆಟ್ಟಿಗೆ, ನಿಮ್ಮ ಧನವಂತದ ಪೆಟ್ಟಿಗೆಯಾಗಿ ಮಾರ್ಪಾಟು ಮಾಡ್ತಕ್ಕಂತಹದ್ದು ಇದು. ಯಾಕಂದರೆ ಕೆಳಗಡೆ ರಕ್ತಚಂದನ ಇದೆ, ಇನ್ನು ಕೆಂಪು ಬಟ್ಟೆ ಇದೆ, ಆ ಒಂದು ಬಂಡಲ್ ಮೇಲಿದೆ, ಅದರ ಮೇಲೂ ಕೂಡ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಪ್ರತಿನಿತ್ಯ ಅದು ನಿಮಗೆ ಬಿಟ್ಟು ಅನ್ಯಥಾ ನಿಮ್ಮ ಎಡಗೈ ಗೊತ್ತಾಗಬಾರ್ದು. ಅದರ ಅರ್ಥ ಏನು, ಮನೆಯವರು ಕೂಡ ಗೊತ್ತಾಗಬಾರ್ದು ಅಂತ. ಹಾಗೆ ಇದನ್ನು ಜೋಪಾನ ಮಾಡ್ತೀವಿ ಅಂದರೆ ನಿಮ್ಮ ಬಿಸ್ನೆಸ್ ಅದು ಯಾವುದಾಗಿದ್ದರೂ ಸರಿಯೇ ಸಕ್ಸಸ್ ಕಡೆಗೆ ಅದು ಸ್ಪೀಡ್ ಜಾಸ್ತಿ ಮಾಡಿಕೊಡ್ತಕ್ಕಂತಹ ರಹಸ್ಯವಾಗಿರ್ತಕ್ಕಂತಹ ಹಣ ಈ 999 ಆಗಿರುತ್ತೆ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಹೋಟೆಲ್ ಬಿಸ್ನೆಸ್ ಮಾಡಿದೆ, ರಿಯಲ್ ಎಸ್ಟೇಟ್ ಮಾಡಿದೆ, ಬಟ್ಟೆ ಅಂಗಡಿ ಇಟ್ಟೆ, ಸಲೂನ್ ಓಪನ್ ಮಾಡಿದೆ, ಎಲ್ಲವರಲ್ಲೂ ಕೂಡ ಕೈ ಸುಟ್ಕೊಂಡಿರೋರು ನೆಕ್ಸ್ಟ್ ಮಾಡುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು, ಜೊತೆಗೆ ಈ ಒಂದು ರೆಮಿಡಿನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಅನೇಕ ರೀತಿಯಾಗಿರುವಂಥ ಬಿಸ್ನೆಸ್ ಮಾಡಿ ಲೈಫಲ್ಲಿ ನೀವು ಎಡವಿದ್ದೀರಾ ಅಂತಂದರೆ ನೆಕ್ಸ್ಟ್ ಮಾಡುವಂಥ ಬಿಸ್ನೆಸ್ನಲ್ಲಿ ಖಂಡಿತ ಸಕ್ಸಸ್ ಅನ್ನೋಂಥದ್ದನ್ನ ಕಾಣ್ತೀರಾ. ಯಾಕಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.